ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ದೀದಿ ಸಾಮ್ರಾಜ್ಯ ಪತನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಮತಾ ಬ್ಯಾನರ್ಜಿಗೆ ಬಹುದೊಡ್ಡ ಕಂಟಕ ಎದುರಾಗಿದೆ. ಈ ಬಾರಿ ಅಂತಿಂತ ಶಾಕ್ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಕೊಡ್ತಾ ಇರುವಂತಹ ಶಾಕ್. ಯಾವ ವಿಚಾರವನ್ನ ಇಟ್ಕೊಂಡು ದಾಳವಾಗಿ ಬಳಸ್ತಾ ಇದ್ರೋ ಅದೇ ಈಗ ಮುಳ್ಳಾಗಿದೆ. ದೀಪ ಆರೋದಕ್ಕೂ ಮುಂಚೆ ಹೆಚ್ಚು ಉರಿಯುತ್ತಂತೆ. ಪಶ್ಚಿಮ ಬಂಗಾಳದ ರಾಜಕೀಯ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಇಡಿ ಕೊಟ್ಟ ಏಟಿನ ಜೊತೆಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಶಾಕ್ ಕೂಡ ಮಮತಾ ಬ್ಯಾನರ್ಜಿಗೆ ದಂಗು ಬಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ದೀದಿ ವಿರುದ್ಧ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸ್ತಾ ಇದೆ. ಇಡಿ ಬಲೆಗೆ ಅನಿವಾರ್ಯವಾಗಿ ದೀದಿನೇ ಬಂದು ಕೊರಳು ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ? ದಶಕಗಳ ದೀದಿ ಸಾಮ್ರಾಜ್ಯ ಪತನವಾಗುತ್ತಾ? ಸರಣಿ ಗೆಲುವಿನ ರಹಸ್ಯ ಬಟಾ ಬಯಲಾಗುತ್ತಾ? ಇಡಿ ಬೀಸಿದ ಬಲೆ ಎಂತದ್ದು ಗೊತ್ತಾ? ದೀದಿ ಕೊರಳಿಗೆ ಬಂತ ಸಿಬಿಐ ತನಿಖೆ. ಜಡ್ಜ್ ಮುಂದೆಯೇ ಕೋರ್ಟ್ ಹಾಲ್ನಲ್ಲಿ ದಾದಾಗಿರಿ. ಏನಿದು ಪಶ್ಚಿಮ ಬಂಗಾಳದಲ್ಲಿ ಗೂಂಡಾಗಿರಿ? ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ? ಆ ಎಲ್ಲದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಇಡಿ ವರ್ಸಸ್ ದೀದಿ ಸಂಘರ್ಷ ತಾರಕಕ್ಕೇರಿದೆ. ಮಮತಾ ಬ್ಯಾನರ್ಜಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಪಶ್ಚಿಮ ಬಂಗಾಳ ಅಂದರೆ ದೀದಿ, ದೀದಿ ಅಂದರೆ ಪಶ್ಚಿಮ ಬಂಗಾಳ ಅನ್ನೋ ರೀತಿಯಲ್ಲಿತ್ತು. ತಮ್ಮದೇ ರಾಜ್ಯ ಅನ್ನೋ ರೀತಿಯಲ್ಲಿ ರಾಜ್ಯಭಾರವನ್ನು ನಡೆಸ್ತಾ ಭಾರತದ ಐಕ್ಯತೆ, ಕೇಂದ್ರ ಸರ್ಕಾರ ಇದ್ಯಾವುದಕ್ಕೂ ಕೂಡ ಎಳ್ಳಷ್ಟು ಮರ್ಯಾದೆಯನ್ನು ಕೊಡದೆ ಒಂದು ರೀತಿ ಅನಭಿಷಕ್ತ ದೊರೆಯ ರೀತಿಯಲ್ಲಿ ಇಲ್ಲಿಯವರೆಗೆ ದೀದಿ ಅಧಿಕಾರವನ್ನು ನಡೆಸಿದ್ದಾರೆ. ಯಾವ ರೀತಿ ಅಂದರೆ ಪಶ್ಚಿಮ ಬಂಗಾಳ ಭಾರತದ ಒಂದು ರಾಜ್ಯನ ಅಥವಾ ಪಶ್ಚಿಮ ಬಂಗಾಳವೇ ಒಂದು ಸಪರೇಟ್ ದೇಶನ ಅನ್ನುವ ರೀತಿ ಒಂದು ಗೊಂದಲ ಮೂಡಿಸುವಷ್ಟರ ಮಟ್ಟಿಗೆ ತಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕ್ಕೊಂಡು ತಾವು ಆಡಿದ್ದೇ ಆಟ ಅಂತ ಮೆರೆತಿದ್ದವರ ಸಾಮ್ರಾಜ್ಯ ಈಗ ಅವನತಿಯ ಹಾದಿ ತಲುಪಿದೆ. ಮನಿ ಲ್ಯಾಂಡ್ರಿಂಗ್, ಕೋಲ್ ಹಗರಣ ವಿಚಾರದಲ್ಲಿ ಇಡಿಗೆ ಒಂದಷ್ಟು ಅನುಮಾನ ಮೂಡುತ್ತೆ. ಆಗ ಪಕ್ಕಾ ಸಾಕ್ಷ್ಯ ಜೊತೆಗೆ ಇಡಿ ಐಪ್ಯಾಕ್ ಮೇಲೆ ದಾಳಿ ಮಾಡುತ್ತೆ. ಈ ಐಪ್ಯಾಕ್ ಸಂಸ್ಥೆ ದೀದಿಯ TMC ಪಕ್ಷದ ಬ್ಯಾಕ್ಗ್ರೌಂಡ್ ಕೆಲಸಗಳನ್ನು ಮಾಡ್ತಾ ಇರುವ ಸಂಸ್ಥೆ. ಈ ದಾಳಿ ನಡೆದಾಗ ಏನು ಮಾಡ್ತಾರೆ ದೀದಿ? ತಮ್ಮ ಪೊಲೀಸರ ಜೊತೆಗೆ, ತಮ್ಮ ತಂಡದ ಜೊತೆಗೆ ಇಡಿ ಮೇಲೇ ಪ್ರತಿದಾಳಿಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸೂಕ್ಷ್ಮ ದಾಖಲೆಗಳನ್ನು ಮಾಧ್ಯಮಗಳ ಎದುರಲ್ಲೇ ಹೊತ್ತೊಯ್ತಾರೆ. ಆಗ ಆನ್ ರೆಕಾರ್ಡ್ ದೀದಿಯ ಮುಖವಾಡ ಬಟಾ ಬಯಲಾಯಿತು. ಇಡೀ ದೇಶದೆಲ್ಲೆಡೆ ಈ ಘಟನೆ ಸಂಚಲನ ಮೂಡಿಸಿದೆ. ಫೈಲ್ಗಳು, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೊಬೈಲ್ ಫೋನ್ ಎಲ್ಲ ಸೂಕ್ಷ್ಮ ದಾಖಲೆಗಳನ್ನು ಎಲ್ಲರ ಮುಂದೆ ಬಹಿರಂಗವಾಗಿ ವಶಪಡಿಸಿಕೊಂಡು ರಾಜಾರೋಷವಾಗಿ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಇವರ ಅಟ್ಟಹಾಸ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನೀವು ಊಹೆ ಮಾಡಬಹುದು. ಇದೇ ವಿಚಾರ ಇಡಿಗೆ ಮತ್ತೊಂದು ಅಸ್ತ್ರ ಆಗಿದೆ. ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತ ಹೇಳಿದ್ರೆ ಇದೇ ನೋಡಿ. ಇದನ್ನು ಇಡಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೆ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಬ್ರಹ್ಮಾಸ್ತ್ರವನ್ನೇ ಇಟ್ಟಿದೆ. ಇದರಿಂದ ದೀದಿ ಕಂಗಾಲಾಗಿರೋದಂತೂ ಗ್ಯಾರಂಟಿ. ವೀಕ್ಷಕರೇ, ಇಡೀ ಪಶ್ಚಿಮ ಬಂಗಾಳದ ರಾಜಕೀಯ ಅಟ್ಟಹಾಸದ ಈ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಕೇಜ್ರಿವಾಲ್ಗೆ ಬಂದಂತಹ ಪರಿಸ್ಥಿತಿ ದೀದಿಗೂ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಪಶ್ಚಿಮ ಬಂಗಾಳದ ರಾಜಕೀಯ ಚಿತ್ರಣ ಈಗ ಈ ಹಿಂದೆ ನಾವು ದೆಹಲಿ ರಾಜಕೀಯ ಚಿತ್ರಣ ಏನು ನೋಡಿದ್ವಿ ಅದಕ್ಕೆ ಹೋಲಿಕೆ ಕಂಡು ಬರ್ತಾ ಇದೆ. ಇದೇ AAPಯ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ಸಂದರ್ಭದಲ್ಲಿ ಗೋವಾ ಮೇಲೆ ಕಣ್ಣಿಟ್ಟಿದ್ರು. ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಭ್ರಷ್ಟಾಚಾರದ ಮಾರ್ಗ ಹಿಡಿದಂತಹ ಕೇಜ್ರಿವಾಲ್ ಲಿಕ್ಕರ್ ಹಗರಣದಲ್ಲಿ ಹವಾಲಾ ಮಾರ್ಗದ ಮೂಲಕವಾಗಿ ಕೋಟಿ ಹಣವನ್ನು ಗೋವಾ ಚುನಾವಣೆಗೆ ರವಾನಿಸ್ತಾರೆ. ಇದರ ಜಾಡು ಹಿಡಿದಂತಹ ಇಡಿಗೆ ಕಂಪ್ಲೀಟ್ ಸಾಕ್ಷಿಗಳು ಸಿಕ್ಕಿದ್ವು. ಕೊನೆಗೆ ಕೇಜ್ರಿವಾಲ್ ಏನಾದರೂ ಜೈಲು ಪಾಲಾಗಬೇಕಾಯ್ತು. BJPಗಂತೂ ಈ ವಿಚಾರ ದೊಡ್ಡ ವರವಾಯಿತು. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ಜುಟ್ಟು ಅಮಿತ್ ಶಾ ಅವರ ಕೈಗೆ ಬಂತು. ಅಂಥದ್ದೇ ಪರಿಸ್ಥಿತಿ ಈಗ ಮಮತಾ ಬ್ಯಾನರ್ಜಿಗೂ ಬರುತ್ತಾ? ಇದು ಕುತೂಹಲ ಮೂಡಿಸ್ತಾ ಇದೆ. ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಇಡೀ ರಾಜ್ಯವನ್ನು ತನ್ನ ಕೈಗೊಂಬೆ ರೀತಿಯಲ್ಲಿ ಆಡಿಸ್ತಾ ಇದ್ರು. ಆ ಮೊಂಡುತನಕ್ಕೆ, ಆ ಗೂಂಡಾಗಿರಿಗೆ ಎಷ್ಟು ಜನ ಬಲಿಯಾಗಿದ್ದಾರೋ ಅದಕ್ಕೆ ಲೆಕ್ಕ ಕೊಡುವ ದಿನಗಳು ಈಗ ಬಂದಿದೆ. ದೀದಿಯ ಕಂಟಕದ ದಿನಗಳು ಶುರುವಾಗಿದೆ. ವೀಕ್ಷಕರೇ, ಈ ತಿಂಗಳ ಆರಂಭದಲ್ಲೇ ಕೋಲ್ಕತ್ತಾದ ಐಪ್ಯಾಕ್ ಕಚೇರಿ ಹಾಗೆ ಅದರ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಒಂದು ದಾಳಿಯನ್ನು ನಡೆಸುತ್ತೆ. ಆಗ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ TMC ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ನಮ್ಮ ವೈಯಕ್ತಿಕ ದಾಖಲೆಗಳು, ರಾಜಕೀಯ ಡೇಟಾವನ್ನು ಅಂದರೆ ಸೂಕ್ಷ್ಮ ದಾಖಲೆಗಳನ್ನು ಇಡಿ ವಶಪಡಿಸಿಕೊಂಡಿದೆ. ಹೀಗಾಗಿ ಆ ಡೇಟಾಗಳನ್ನು ಸಂರಕ್ಷಣೆ ಮಾಡುವ ಆದೇಶವನ್ನು ಕೋರ್ಟ್ ಕೊಡಬೇಕು ಅಂತ ಕೋರಿ ಕೋರ್ಟ್ಗೆ TMC ಅರ್ಜಿಯನ್ನು ಸಲ್ಲಿಸಿತ್ತು. ಈ ಅರ್ಜಿಯನ್ನು ಕೋರ್ಟು ವಜಾಗೊಳಿಸ್ತು. ಇದು ದೀದಿಗೆ ಬಹುದೊಡ್ಡ ಹಿನ್ನಡೆ. ಕೋರ್ಟ್ನಲ್ಲಿ ಇಡಿ ನಾವು ಯಾವುದೇ ದಾಖಲೆಗಳನ್ನು ವಶಪಡಿಸಿಕೊಂಡಿಲ್ಲ ಅಂತ ಹೇಳ್ತು. ಈ ವಾದವನ್ನು ಗಮನದಲ್ಲಿಟ್ಕೊಂಡು ಅರ್ಜಿಯನ್ನು ಕೋರ್ಟ್ ವಿಲೇವಾರಿ ಮಾಡಿದೆ. ಆದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ದಾಳಿ ನಡೆಸಿದ್ರೆ ಸುಮ್ಮನಿರ್ತಾರ ಅಧಿಕಾರಿಗಳು? ಇಡಿಗೆ ಕೊಟ್ಟಂತಹ ತೊಂದರೆನೇ ಈಗ ದೀದಿಗೆ ಕಂಟಕ ಆಗಿದೆ. ಐಪ್ಯಾಕ್ ಕಂಪನಿ ಹಾಗೆ ಅದರ ಸಹ ಸಂಸ್ಥಾಪಕ ಪ್ರತೀಕ್ ಜೈನ್ ಅವರ ನಿವಾಸದಲ್ಲಿ ತಾವು ನಡೆಸ್ತಾ ಇದ್ದಂತಹ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡಿದ ಆರೋಪವನ್ನು ಮಾಡಿ CBI ತನಿಖೆ ಆಗಲೇಬೇಕು ದೀದಿ ಮೇಲೆ.
ಮಮತಾ ಬ್ಯಾನರ್ಜಿ ಆಟಾಟೋಪಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಇಡಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇಡೀ ದೇಶದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿಲ್ಲ ವೀಕ್ಷಕರೇ. ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಬಂದು ಈ ರೀತಿಯಾಗಿ ರಾಜಾರೋಷವಾಗಿ ಫೈಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಮಿಸ್ ಹೊಡಿತಿದೆ ಅನ್ನೋದು ಎಂಥವರಿಗಾದರೂ ಖಂಡಿತವಾಗ್ಲೂ ಅರ್ಥವಾಗುತ್ತೆ. ಸದ್ಯ ಈ ಪ್ರಕರಣದ ವಿಚಾರಣೆ ಇನ್ನಷ್ಟೇ ನಡೆಯಬೇಕಾಗಿದೆ. ವೀಕ್ಷಕರೇ, ಇವರುಗಳ ಅಟ್ಟಹಾಸ ಇಷ್ಟಕ್ಕೆ ನಿಂತಿಲ್ಲ. ಕೋರ್ಟ್ ಹಾಲ್ಗೂ ಕೂಡ ದೀದಿಯ ಚೇಲಾಗಳು ಎಂಟ್ರಿ ಕೊಟ್ಟಿದ್ದಾರೆ. ಕೋರ್ಟ್ ಕಲಾಪದ ಸಂದರ್ಭದಲ್ಲಿ ಟಿಎಂಸಿಯ ಬೆಂಬಲಿಗರು ಅಂದರೆ ದೀದಿಯ ಬೆಂಬಲಿಗರು ಕೋರ್ಟ್ ಹಾಲ್ನಲ್ಲಿ ಗಲಾಟೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಕೋಲ್ಕತ್ತಾ ಹೈಕೋರ್ಟ್ ವಿಚಾರಣೆಯನ್ನೇ ಮುಂದೂಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವೂ ಕೂಡ ಸುಪ್ರೀಂ ಕೋರ್ಟ್ ಅಂಗಳವನ್ನು ತಲುಪಿದೆ. ಇದರಲ್ಲಿ ಅತ್ಯಂತ ರೋಚಕ ತಿರುವು ಏನಪ್ಪ ಅಂತ ಹೇಳಿದ್ರೆ, ತನಿಖೆಗೆ ಅಡ್ಡಿಪಡಿಸಿದ ಆರೋಪದ ನಡುವೆನೇ ಪಶ್ಚಿಮ ಬಂಗಾಳ ಪೊಲೀಸರು ಇಡಿ ಅಧಿಕಾರಿಗಳ ವಿರುದ್ಧವೇ 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದಾರೆ. ಅತಿಕ್ರಮ ಪ್ರವೇಶ, ಲ್ಯಾಪ್ಟಾಪ್ಗಳು ಮತ್ತು ದಾಖಲೆಗಳ ಕಳುವಿನ ಆರೋಪಗಳನ್ನು ಅಧಿಕಾರಿಗಳ ಮೇಲೆ ಹೊರಸಿರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಇಡಿ ಅಧಿಕಾರಿಗಳು ಕೂಡ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕಿಕ್ಕಿರಿದ ಜನಸಂದಣಿ, ಗದ್ದಲ ಗೊಂದಲದಿಂದಾಗಿ ಸರಿಯಾಗಿ ವಾದ ಆಲಿಸಲಾಗದೆ ನ್ಯಾಯಾಧೀಶರು ವಿಚಾರಣೆಯನ್ನೇ ಮುಂದೂಡಿದ್ರು. ಜಡ್ಜ್ ಮುಂದೆನೇ ಈ ರೀತಿಯಾಗಿ ಮಾಡ್ತಾರೆ ಅಂದರೆ ಇವರಿಗೆ ಯಾವ ಭಯವೂ ಇದ್ದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇಡಿ ತನಿಖೆಗೆ ಅಡ್ಡಿ ಮಾಡಬಾರದು ಅಂತ ಮಮತಾ ಬ್ಯಾನರ್ಜಿಗೆ ಹಾಗೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಂತೆ ಈ ಕಡೆ ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ಅಲರ್ಟ್ ಆಯಿತು. ಅಲ್ಲಿ ಪೀಠ ರಚನೆ ಆಗೋದಕ್ಕೂ ಮೊದಲೇ ಪಶ್ಚಿಮ ಬಂಗಾಳ ಸರ್ಕಾರ ಕೇವಿಯಟ್ ಸಲ್ಲಿಸಿದೆ. ತಮ್ಮ ವಾದವನ್ನು ಆಲಿಸದೆ ಈ ವಿಷಯದಲ್ಲಿ ಯಾವುದೇ ಅವಸರದ ತೀರ್ಪು ನೀಡಬಾರದು ಅಂತ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದೆ. ಈ ಸಂಘರ್ಷ ಒಂದು ಕಡೆ ಆದರೆ, ಇದೇ ಸಂದರ್ಭದಲ್ಲಿ ಈ ಸಂಘರ್ಷದ ನಡುವೆನೇ ಪಶ್ಚಿಮ ಬಂಗಾಳದ ಚುನಾವಣೆ ರಹಸ್ಯ ಬಯಲಾಗುತ್ತಾ? ಪಶ್ಚಿಮ ಬಂಗಾಳದಲ್ಲೂ ಈ ವರ್ಷ ಚುನಾವಣೆ ಇದೆ. ಅದೇ ಚುನಾವಣೆಗಾಗಿನೇ ಅಲ್ವಾ ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ಹರಸಾಹಸ ಪಡ್ತಿರೋದು. ಈಗಾಗಲೇ ಬಾಂಗ್ಲಾ ನುಸುಳುಕೋರರಿಗೆ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಗಂಭೀರ ಆರೋಪ ಇದೆ. ಅಕ್ರಮ ವಲಸಿಗರಿಗೆ ವೋಟರ್ ಐಡಿ ಕೊಟ್ಟು ಮತ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇದೆ. ಐಪ್ಯಾಕ್ ಕೂಡ ಇದರಲ್ಲಿ ಪಾಲುದಾರರ? ಈ ಪ್ರಶ್ನೆ ಈಗ ಹುಟ್ಕೊಂಡಿರುವಂಥದ್ದು. ಪಕ್ಷಕ್ಕೆ ಅಕ್ರಮವಾಗಿ ಯಾವ ರೀತಿಯಾಗಿ ಹಣ ಹೊಂದಿಸಬೇಕು, ಮತ ಬ್ಯಾಂಕನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿಕೊಳ್ಬೇಕು, ಎಲ್ಲದರ ಬಗ್ಗೆ ರಿಸರ್ಚ್ ಮಾಡಿರೋದೇ ಈ ಐಪ್ಯಾಕ್. ಮಮತಾ ಅವರ ಪಕ್ಷಕ್ಕೆ ಬ್ಯಾಕ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇರೋದೇ ಇದೇ ಸಂಸ್ಥೆಯಾದ ಕಾರಣ ಈ ಗಂಭೀರ ಆರೋಪ ಈಗ ದೇಶದೆಲ್ಲೆಡೆ ಸಂಚಲನ ಮೂಡಿಸ್ತಾ ಇದೆ. ವೀಕ್ಷಕರೇ, ಇದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ಚುನಾವಣಾ ಚಾಣಕ್ಯ ಅಂತ ಖ್ಯಾತಿ ಪಡೆದಿದ್ದ ಪ್ರಶಾಂತ್ ಕಿಶೋರ್ ಈ ಸಂಸ್ಥೆಯ ಸಂಸ್ಥಾಪಕ. ಈ ಸಂಸ್ಥೆಯಿಂದ ಅವರು ದೂರವಾಗಿ ಹಲವು ವರ್ಷಗಳ ಕಳೆದಿದೆ. ಆದರೆ ಅದರ ಸಹ ಸಂಸ್ಥಾಪಕ ಪ್ರತೀಕ್ ಜೈನ್ ಈ ಐಪ್ಯಾಕ್ ಕಂಪನಿಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಈಗ ಐಪ್ಯಾಕ್ ತೃಣಮೂಲ ಕಾಂಗ್ರೆಸ್ನ ರಾಜಕೀಯ ತಂತ್ರಗಾರಿಕೆಯ ಸಂಸ್ಥೆಯಾಗಿದೆ. ಇದೇ ಸಂಸ್ಥೆಯಿಂದ ದೀದಿ ಸಿಕ್ಕಿಬಿದ್ದಿರುವಂಥದ್ದು. ಯಾವ ರೀತಿಯಾಗಿ ಸಿಕ್ಕಿಬಿದ್ರು ಅನ್ನೋದು ಕೂಡ ಕುತೂಹಲಕಾರಿ ವಿಚಾರ. 2019 ಲೋಕಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಒಂದಷ್ಟು ಹಿನ್ನಡೆ ಆಯಿತು. ಮಮತಾ ಬ್ಯಾನರ್ಜಿ ಆಗ ಏನು ಮಾಡ್ತಾರೆ, ತಮ್ಮ ಪಕ್ಷದ ವರ್ಚಸ್ಸನ್ನು ಹೆಚ್ಚು ಮಾಡೋದಕ್ಕೆ ಈ ಐಪ್ಯಾಕ್ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. 2021 ಬಂಗಾಳ ವಿಧಾನಸಭಾ ಚುನಾವಣೆ ಎದುರಾಗುತ್ತೆ. ಅದರಲ್ಲಿ ದೀದಿಗೆ ಭರ್ಜರಿ ಜಯ ಸಿಗುತ್ತೆ. ಈ ಸಂಸ್ಥೆಯೇ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ. ಆ ಚುನಾವಣೆ ಸಂದರ್ಭದಲ್ಲಿ ಒಂದು ಟ್ರಿಕ್ಸನ್ನು ಈ ಐಪ್ಯಾಕ್ ಸಂಸ್ಥೆ ಯೂಸ್ ಮಾಡಿತ್ತು. ದೀದಿಗೆ ಬೋಲೋ ಅಂದರೆ ದೀದಿಗೆ ಹೇಳಿ, ಮತ್ತು ಬಾಂಗ್ಲಾ ನಿಜೇರ್ ಮೇಯೆ ಕೆ ಚಾಯ್ ಅಂದರೆ ಬಂಗಾಳ ತನ್ನ ಮಗಳನ್ನೇ ಬಯಸುತ್ತದೆ, ಈ 2 ಸ್ಲೋಗನ್ಗಳನ್ನು ಬಳಸ್ಕೊಳ್ತಾರೆ, ಅಭಿಯಾನವನ್ನಾಗಿ ಮಾಡ್ತಾರೆ. ಇವು ಆ ಚುನಾವಣೆ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ವು. ಪ್ರಸ್ತುತ ಈ ಐಪ್ಯಾಕ್ ಕೇವಲ ಸಲಹಾ ಸಂಸ್ಥೆಯಾಗಿ ಉಳಿದಿಲ್ಲ. ಟಿಎಂಸಿಯ ಆಂತರಿಕ ನಿರ್ಧಾರಗಳು, ಅಭ್ಯರ್ಥಿಗಳ ಆಯ್ಕೆ, ಪಶ್ಚಿಮ ಬಂಗಾಳದ ಸರ್ಕಾರದ ತೀರ್ಮಾನಗಳೆಲ್ಲದರಲ್ಲೂ ಈ ಸಂಸ್ಥೆ ಪ್ರಭಾವ ಬೀರುವಷ್ಟರ ಮಟ್ಟಕ್ಕೆ ಬೆಳೆದಿದೆ. ಈ ಸಂಸ್ಥೆ ಮೂಲಕವಾಗಿಯೇ ಕಲ್ಲಿದ್ದಲು ಹಗರಣದ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಇಡಿ ಈ ಸಂಸ್ಥೆ ಮೇಲೆ ದಾಳಿ ನಡೆಸಿದ್ದು. ಈಗ ನಿಮಗೆ ಗೊತ್ತಾಗಿರ್ಬೋದು ದೀದಿ ಯಾವ ರೀತಿಯಾಗಿ ಸಿಕ್ಕಿಬಿದ್ರು ಅಂತ. ಇದರಲ್ಲಿ ತನಿಖೆ ಮಾಡ್ತಾ ದೀದಿ ಬುಡಕ್ಕೆ ಬಂದಿದೆ ಈಗ. ಹೀಗಾಗಿ ಇಡೀ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಕ್ರಮ ಎಸಗಿದ್ರು, ಪಕ್ಷದ ಕಡೆಯಿಂದ ಸರ್ಕಾರದ ಹಣವನ್ನು ಯಾವ ರೀತಿಯಾಗಿ ಲಪಟಾಯಿಸಿದ್ರು, ಇದೆಲ್ಲದರ ಬಗ್ಗೆ ಇಡಿ ಸಮಗ್ರವಾಗಿ ತನಿಖೆ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅರೆಸ್ಟ್ ಆದರೂ ಕೂಡ ಅಚ್ಚರಿ ಏನಿಲ್ಲ. ಇನ್ನು ಇಡಿ ಕಂಟಕ ಮಾತ್ರ ಅಲ್ಲ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ದೇಶದ ಒಂದು ರಾಜ್ಯದಲ್ಲಿ ಈ ರೀತಿಯಾಗಿ ನಡೀತಿದೆ ಅಂದಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಈ ಬಗ್ಗೆ ಗೃಹ ಸಚಿವರಾದಂತಹ ಅಮಿತ್ ಶಾ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಅದು ಕಾನೂನಾತ್ಮಕವಾಗಿನೋ ಅಥವಾ ರಾಜಕೀಯವಾಗಿನೋ. ಅರವಿಂದ್ ಕೇಜ್ರಿವಾಲ್ಗೆ ಎದುರಾದಂತಹ ಪರಿಸ್ಥಿತಿ ಮಮತಾ ಬ್ಯಾನರ್ಜಿಗೆ ಎದುರಾಗುತ್ತಾ? ಕಾದು ನೋಡಬೇಕು.
ಇನ್ನು ಇಡಿ ಕಂಟಕ ಮಾತ್ರ ಅಲ್ಲ, ಮತ್ತೊಂದು ಎಡವಟ್ಟನ್ನು ಈ TMC ಮಾಡಿದೆ, ಅಂದರೆ ಮಮತಾ ಬ್ಯಾನರ್ಜಿ ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಮತ್ತು ಸುವೇಂದು ಅಧಿಕಾರಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಮನಿ ಲ್ಯಾಂಡ್ರಿಂಗ್ ಆಗಿರಬಹುದು, ಕೋಲ್ ಹಗರಣ ಆಗಿರಬಹುದು. ಈ ಹಗರಣದ ಹಣವನ್ನು ಅಧಿಕಾರಿಗಳ ಮೂಲಕ ಅಮಿತ್ ಶಾ ಅವರಿಗೆ ವರ್ಗಾಯಿಸಲಾಗಿದೆ ಅಂತ ಬ್ಯಾನರ್ಜಿ ಆರೋಪವನ್ನು ಮಾಡಿದ್ರು. ಸದ್ಯ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಅಂದರೆ LOP ಸುವೇಂದು ಅಧಿಕಾರಿ ಅವರ ಮೇಲೆ ಈ ಆರೋಪ ಮಾಡಿದಂತಹ ಕಾರಣ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಲೀಗಲ್ ನೋಟಿಸನ್ನು ಕಳಿಸಿದ್ದಾರೆ. ನನ್ನ ಮೇಲೆ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧವಾಗಿ ಈ ಆರೋಪಗಳನ್ನೇನು ಮಾಡಿದ್ದೀರಿ, 72 ಗಂಟೆಗಳಲ್ಲಿ ಪುರಾವೆಗಳನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಪ್ರಕರಣ ಕೂಡ ಮಮತಾ ಬ್ಯಾನರ್ಜಿಗೆ ರಾಜಕೀಯವಾಗಿ ಹಿನ್ನಡೆ ಅನುಭವಿಸುವಂತಾಗಿದೆ. ಒಟ್ಟಾರೆಯಾಗಿ ಜಗತ್ತಿನ ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ತನಿಖಾ ಸ್ಥಳಕ್ಕೆ ಹೋಗಿ ಫೈಲ್ಗಳನ್ನು ಕಿತ್ಕೊಂಡಂತಹ ಉದಾಹರಣೆ ಇಲ್ಲ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಏನನ್ನೋ ಮುಚ್ಚಿಡುವಂತಹ ಉದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗಿದೆ. ದೀದಿಯ ಈ ಅಸಂವಿಧಾನಿಕವಾದಂತಹ ವರ್ತನೆ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿರುವುದಂತೂ ಸತ್ಯ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಪಶ್ಚಿಮ ಬಂಗಾಳದಲ್ಲಿ ದೀದಿಯ ವರ್ತನೆ ಎಲ್ಲೇ ಮೀರಿದೆಯಾ? ಕಾನೂನು ಸುವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆಯಾ? ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಬೇಕಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.